ಫ್ಯಾಕ್ಟರ್ಸ್ನ ನಾವು ಸಪರೇಟ್ ಆಗಿ ವೀಕ್ಷಕರಿಗೆ ತಿಳಿಸ್ಕೋಣ. ಖಂಡಿತ. ಫಸ್ಟ್ ಜಂಕಿಗೆ ಬರೋಣ, ಆಮೇಲೆ ನಾನ್ ವೆಜ್ಗೆ ಬರೋಣ. ಓಕೆ. ಜಂಕ್ Junk. ಇವತ್ತು ಹೆಂಗೆ ಅಂದ್ರೆ ಕೈಯಲ್ಲಿ ಮೊಬೈಲ್ ಇತ್ತು ಅಂತ ಹೌದು. ಹೇಳಿದ್ರೆ 15 ನಿಮಿಷದಲ್ಲೂ ಮನೆಗೆ ಒಂದು ಒಳ್ಳೆ ಬರ್ಗರ್, ಒಂದು ಒಳ್ಳೆ ಪಿಜ್ಜಾ, ಎಸ್. ಪರಾಠ ಎಲ್ಲಾನು ಸಿಕ್ಬಿಡುತ್ತೆ. ಹೌದು. ಜಂಕ್ ಮತ್ತು ಆರೋಗ್ಯ ಹ್ಮ್. ಯಾವ ರೀತಿ ಇಫೆಕ್ಟ್ ಮಾಡ್ತಾ ಇದೆ ಜಂಕ್? ನಾನು ಇದನ್ನು ಹೇಳಲೇಬೇಕು. ನಾನು ನನ್ನ ಸುತ್ತಮುತ್ತ ಇರೋರ ಪೇರೆಂಟ್ಸ್ ಯಾರಿದ್ದಾರೆ ಅವ್ರನ್ನ ನೋಡಿದಾಗ ನನಗೆ ಆಶ್ಚರ್ಯ ಅನಿಸುತ್ತೆ. ಮಕ್ಕಳು ಬರ್ಗರ್ ಕೇಳ್ತಾರೆ, ತಕ್ಷಣ ಆರ್ಡರ್ ಮಾಡಿ ತಗೋ ತಿನ್ನು ಅಂತ ಹೇಳ್ತಾರೆ. ಪಿಜ್ಜಾ ಕೇಳ್ತಾರೆ, ತಗೋಬಾ ತಿನ್ನು ಅಂತ ಹೇಳ್ತಾರೆ. ಇನ್ನೇನೋ ಮೈದಾ ಬೇಸ್ಡ್ ಕೇಕ್ಸ್, ಹ್ಮ್. ಐಸ್ ಕ್ರೀಮ್ಸ್. ಹೌದು. ಐಸ್ ಕ್ರೀಮ್ ಕ್ರೇವ್ ಎಲ್ರಿಗೂ ಆಗತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪುಟ್ಟ ಮಕ್ಕಳಿಗೆ ಅದನ್ನ ಅಭ್ಯಾಸ ಮಾಡಿಸ್ತಾ ಹೋಗೋದು, ಅಂದ್ರೆ ಕೇಳಿದಾಗೆಲ್ಲ ತಂದು ಕೊಡೋದು. ಚಿಕ್ಕ ವಯಸ್ಸಿನಲ್ಲಿ ಇಂಪ್ಯಾಕ್ಟ್ ಏನಾಗುತ್ತೆ? ದೊಡ್ಡವ್ರಿಗೆ ಮತ್ತೆ ಬರೋಣ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ? ಈಗ ಸಣ್ಣ ವಯಸ್ಸಲ್ಲಿ ಆಹಾರದ ಒಂದು ಅಭ್ಯಾಸ ಇದೆಯಲ್ಲ, ಬಹಳ ಮುಖ್ಯ. ಇದಕ್ಕೆ ಮುಖ್ಯ ಕಾರಣಕರ್ತರು ಪೋಷಕರೇ ಅಂತಲೇ ನಾವು ಹೇಳಬೇಕು. ಸಣ್ಣ ಮಕ್ಕಳಿನಿಂದ ಅವರಿಗೆ ಒಂದು ಸಮತೋಲನದ ಆಹಾರ ಅಥವಾ ಪೌಷ್ಟಿಕದಾಯಕ ಆಹಾರ ಅಂತ ನಾವು ಕೊಡಬೇಕಾಗುತ್ತೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಈ ಸ್ನ್ಯಾಕ್ಸ್ ಅಂತ ಬಂದಾಗ, ಈಗ ಮಾಮೂಲು ನಮ್ಮ ಊಟ ಬಿಟ್ಟು ಏನೋ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಬೇಕು ಅಂದರೆ ರವೆ ಉಂಡೆ, ಬೇರೆ ಬೇರೆದರ ಉಂಡೆಗಳು, ಎಳ್ಳುಂಡೆ, ಆಮೇಲೆ ಕಡಲೆಕಾಯಿ ಉಂಡೆ, ಇದೆಲ್ಲ ಎಷ್ಟು ನ್ಯೂಟ್ರಿಟಿವ್ ಅಂದರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರೋಟೀನ್ಗಳನ್ನು, ಖನಿಜಗಳನ್ನು, ಟ್ರೇಸ್ ಎಲಿಮೆಂಟ್ ಎಲ್ಲದೂ ಸಿಗ್ತಾ ಇತ್ತು ಅದರಲ್ಲಿ. ಇವಾಗೇನಾಗಿದೆ, ಈ ಉಂಡೆಗಳು ಮನೇಲಿ ಮಾಡೋ ಈ ತಿಂಡಿಗಳ ಬದಲು ಏನಾಗಿದೆ ಅಂದರೆ ಬೇಕ್ರಿಯಲ್ಲಿ ದೊರಕುವ ಎಲ್ಲ ಥರದ ಬಿಸ್ಕೆಟ್ಸ್ಗಳಾಗಿರ್ಬೋದು, ಪಪ್ಸ್ ಆಗ್ಬೋದು, ಕೇಕ್ ಆಗ್ಬೋದು, ಚಾಕ್ಲೇಟ್ಸ್ ಆಗ್ಬೋದು, ಈ ಥರದನ್ನೇ ನಾವು ನೋಡ್ತಾ ಇದ್ದೀನಿ. ಏನಕ್ಕೆ ಅದನ್ನು ಜಂಕ್ ಅಂತ? ಜಂಕ್ ಅಂದರೆ ವೇಸ್ಟ್ ಅಂತ. ಅದು ಜಂಕ್ ಆಹಾರ ಅಂದರೆ ಅದರಲ್ಲಿ ನ್ಯೂಟ್ರಿಷನ್ ಇಲ್ಲ, ಕ್ಯಾಲೋರಿ ಇದೆ. ಕ್ಯಾಲೋರಿ ಅಂತ ಏನಂತೀವಿ, ಎನರ್ಜಿ ಇದೆಯಲ್ಲ ಅದಿದೆ, ಆದರೆ ನ್ಯೂಟ್ರಿಟಿವ್ ಅಲ್ಲ. ಅದರಲ್ಲಿ ವಿಟಮಿನ್ಸ್ ಇರಲ್ಲ, ಅದರಲ್ಲಿ ಪ್ರೋಟೀನ್ ಇರೋದಿಲ್ಲ, ಅದರಲ್ಲಿ ಆಮೇಲೆ ಒಳ್ಳೆ ಫ್ಯಾಟು ಇರೋದಿಲ್ಲ, ಟ್ರೇಸ್ ಎಲಿಮೆಂಟ್ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಅದನ್ನು ಜಂಕ್ ಅಂತ ನಾವು ಕರೆಯೋದು. ಈಗ ನೀವು ಹೇಳಿದ್ರಿ ಬೇಕ್ರಿ ತಿಂಡಿ ಅಂತ. ಬೇಕ್ರಿ ತಿಂಡಿಯಲ್ಲಿ ಎಲ್ಲ ಕಡೆ ಮೈದಾವನ್ನು ಬಳಕೆ ಮಾಡ್ತಾರೆ. ಮೈದಾ ತುಂಬಾ ಜನರ ವಾದ ಏನಂದ್ರೆ ಮೈದಾ ಇಸ್ ಗುಡ್, ಬೈ ಪ್ರಾಡಕ್ಟ್ ಅಷ್ಟೇ ಅಂತ ಹೇಳ್ತಾರೆ. ಖಂಡಿತ, ಯಾರು ಬಹಳ ಒಂದು ತಪ್ಪು ಕಲ್ಪನೆ, ಒಂದು ವಿತಂಡವಾದ ಮಾಡ್ತಾರೆ. ಹೌದು. ಕಾರಣ ಮೈದಾ ಬೈ ಪ್ರಾಡಕ್ಟ್ ಗೋಧಿದು, ಆದರೆ ಕಸ ಅಂತಾನೆ ಅನ್ಬೋದು ಮೈದಾ. ಕೊನೆಗೆ ನೀವು ಏನಕ್ಕೂ ಪ್ರಯೋಜನ ಇಲ್ಲ. ಗೋಧಿಲಿ ಎಲ್ಲ ಅದ್ರ ಎಣ್ಣೆನ ತೆಗಿತಾರೆ, ಆಮೇಲೆ ಅದನ್ನು ಗೋಧಿದು ಬೇರೆ ಬೇರೆ ಪ್ರಾಡಕ್ಟ್ ಎಲ್ಲ ಆಗಿ ಕೊನೆಗೆ ಉಳ್ಕೊಳ್ಳುತ್ತಲ್ಲ, ಅದು ಮೈದಾ ಅನ್ಬೋದು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇದ್ರ ಬಗ್ಗೆ ಬಹಳಷ್ಟು ರಿಸರ್ಚ್ ನಡೆದಿದೆ. ನಮ್ಮ ವಿಭಾಗದಲ್ಲೇ ಒಂದು ವಿದ್ಯಾರ್ಥಿ ಇದ್ರ ಬಗ್ಗೆನೇ, ಮೈದಾದಲ್ಲಿ ಬಳಸುವ ಅಲೆಕ್ಸಾನ್ ಅಂತ ಒಂದು ಕೆಮಿಕಲ್ ಇದೆ. ಮೈದಾದ ತಯಾರಿಕೆಯಲ್ಲಿ ಈ ಪ್ರಾಸೆಸ್ಡ್ ಫುಡ್ ಏನಕ್ಕೆ ನಾವು ಬಳಸಬಾರ್ದು ಅಂದರೆ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ. ಆ ರಾಸಾಯನಿಕಗಳು ಏನು ಮಾಡುತ್ತೆ ಅಂದರೆ ದೇಹದಲ್ಲಿ ಹೋದಾಗ ಒಂದು ಲೆವೆಲ್ಗೆ ನಮ್ಮ ದೇಹ, ನಾನು ಯಾವಾಗಲೂ ದೇಹದ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಒಂಥರ ಮೂಕವಿಸ್ಮಯ ಅಂತಾರಲ್ಲ, ನನಗೆ ನಾನೇ ಥ್ರಿಲ್ ಆಗುತ್ತೆ ನನಗೆ. ಕಾರಣ ಏನು ಅಂತಂದರೆ ದೇಹನೇ ಬ್ರಹ್ಮಾಂಡ ಅನ್ಬೋದು. ಎಷ್ಟರ ಮಟ್ಟಿಗೆ ದೇಹದ ಒಳಗಡೆ ಎಲ್ಲ ಕ್ರಿಯೆ ನಡೆಯುತ್ತೆ ಅಂದರೆ, ನೀವು ವಿಷನ ತಗೊಂಡ್ರೂ ಅದನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ದೇಹಕ್ಕಿದೆ. ಹಾಗಾಗಿಯೇ ನಾವೆಲ್ಲ ಚೆನ್ನಾಗಿ ಇನ್ನೂ ಬದುಕಿರೋದು ಇದೆಲ್ಲ ತಿನ್ಕೊಂಡು. ಕಾರಣ ದೇಹದ ಒಳಗಡೆ ಅಂಥ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಆದರೆ ಏನಾಗುತ್ತೆ ಅಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಅಂತ ನೀವು ಜಾಸ್ತಿ ಪ್ರತಿದಿನ ಅಪರೂಪಕ್ಕೆ ಒಂದು ಸಲ ನೀವು ಬೇಕ್ರಿ ಐಟಮ್ ತಿಂದರೆ ಏನೂ ಆಗೋದಿಲ್ಲ, ಅಪರೂಪಕ್ಕೆ ಹೋಟೆಲಲ್ಲಿ ಹೋಗಿ ತಿಂದರೆ ಏನೂ ಆಗೋದಿಲ್ಲ. ಆದರೆ ಅದೇ ಪ್ರತಿನಿತ್ಯ ನಿಮ್ಮ ದಿನಚರಿಯಾಗಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅನ್ನೋ ಥರ ನಾವು ಅಭ್ಯಾಸ ಮಾಡ್ಕೊಂಡು ಬಂದರೆ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಏನಿದೆ ಅದು ಎಲ್ಲೋ ಒಂದು ಕಡೆ ವಿಫಲ ಆಗುತ್ತೆ. ಅದಕ್ಕೆ ಲಿವರ್ ಏನಂದರೆ ಈ ದೇಹದಲ್ಲಿ ಏನೇ ವಿಷ ಬಂದರೂ ಅಲ್ಲೇ ಡಿಟಾಕ್ಸಿಫೈ ಅಥವಾ ನಿರ್ವಿಷಯುಕ್ತ ಮಾಡುವ ಗುಣ ಲಿವರ್ಗಿದೆ. 3 ಲೆವೆಲ್ಸ್ ಎನ್ಸೈಮ್ ಇದೆ. ಫೇಸ್ 1, ಫೇಸ್ 2, ಫೇಸ್ 3 ಅಂತ ಎನ್ಸೈಮ್ಗಳು. ಇವೆಲ್ಲ ಗ್ಲೂಟಥಯಾನ್ ಅಂತ ಒಂಥರ ಮಾಸ್ಟರ್ ಥರ. ಅದು ಯಾವುದೇ ವಿಷ ತಗೊಂಡ್ಲಿ, ವಿಷ ಅಂದರೆ ನಮ್ಮ ದೇಹಕ್ಕೆ ತೊಂದರೆ ಮಾಡುವಂತಹ ರಾಸಾಯನಿಕ, ಅದನ್ನು ನಿರ್ವಿಷಯುಕ್ತ ಮಾಡುವ ಶಕ್ತಿ ಅದಕ್ಕಿದೆ. ಬಿಯಾಂಡ್ ಅಂತ ನಾವು ಹೋದಾಗ ಏನಾಗುತ್ತೆ ಅಂದರೆ ಅದು ನಮ್ಮ DNA ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಈಗ ನಾನು ಬ್ಲೂ ಪ್ರಿಂಟ್ ಅಂದೆ, ಆ ಬ್ಲೂ ಪ್ರಿಂಟಲ್ಲಿ ಒಂದು ಮೆಸೇಜ್ ಇದೆ. ಅದಕ್ಕೆ ನೀವೇನೋ ಒಂದು ಡ್ಯಾಮೇಜ್ ಮಾಡಿದ್ರೆ ಮೆಸೇಜು ಬೇರೆ ಆಗೋಗುತ್ತೆ, ಮೆಸೇಜ್ ತಪ್ಪಾಗ್ಬಿಡುತ್ತೆ. ಈಗ ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗಬೇಕು, ರೂಟ್ ತಪ್ಪೋದ್ರೆ ನೀವು ಮೈಸೂರಿಗೆ ಹೋಗೋ ಬದಲು ನೀವು ಇನ್ಯಾವುದೋ ಒಂದು ಚಿಕ್ಕಬಳ್ಳಾಪುರಕ್ಕೆ ಹೋದರೆ ನಿಮ್ಮ ಡೆಸ್ಟಿನಿ ಅದಲ್ಲ. ಅಂದರೆ ಇಲ್ಲಿ ಅದೇ ಥರ ನಿಮ್ಮದು ಏನೋ ಒಂದು ಕೆಲಸ ಮಾಡುವಂತಹ ಜೀನ್ಗಳಿರುತ್ತಲ್ಲ, ಈ ಚೇಂಜಸ್ ಆಗಿದ ತಕ್ಷಣ ಇನ್ನೇನೋ ಕೆಲಸ ಮಾಡುತ್ತದೆ. ಓಕೆ, ಈಗ ಜಂಕೇ ಜೀವನ ಅಂತ ಅಂದುಕೊಳ್ಳೋರು, ಈ ಅದು ದೊಡ್ಡವರಾಗಿರಬಹುದು ಅಥವಾ ಸಣ್ಣ ವಯಸ್ಸಿಂದ, ಎಷ್ಟು ವರ್ಷಗಳ ಫೀಡಿಂಗ್ ಅಂದರೆ ಎಷ್ಟು ವರ್ಷಗಳು ತಿಂದರೆ
ಅವರ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಅಥವಾ ನೀವೇನು ಹೇಳ್ತಾ ಇದ್ದೀರಾ ಡೆಸ್ಟಿನಿ ಚೇಂಜ್ ಆಗುತ್ತೆ, ಆರೋಗ್ಯ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ? ಇದು ಒನ್ಸ್ ಅಗೈನ್ ಎಷ್ಟು ತಿಂತಾರೆ, ಯಾವ ವಯಸ್ಸಿನವರು, ಅವರ ದೇಹ ಎಷ್ಟರ ಮಟ್ಟಿಗೆ ಕೋಪಪ್ ಆಗುತ್ತೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇದು ಬದಲಾಗುತ್ತೆ. ಸೊ ದೇರ್ ಇಸ್ ನೋ ಇಲ್ಲ ರೂಲ್ಸ್? ಇಲ್ಲ, ಏನಕ್ಕೆ ಅಂದರೆ Rule book ಉದಾಹರಣೆಗೆ ಇಲ್ಲ ಇದಕ್ಕೆ. ಇಲ್ಲ, ಈಗ ನೋಡಿ ಸ್ಮೋಕ್ ಮಾಡೋರಿಗೆ ಒಂದು ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆ ಗೊತ್ತಿದೆ, ಆದರೆ ಎಲ್ಲ ಸ್ಮೋಕರ್ಸ್ಗೂ ಬರೋದಿಲ್ಲ. ಕೆಲವರಿಗೆ ಈಗ ನಮ್ಮ ಜಿನೋಮಿಕ್ ಲೆವೆಲಲ್ಲಿ ಕೆಲವರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಂದರೆ, ಜಿನೋಮಿಕ್ ಲೆವೆಲ್ ಸ್ಟ್ರಾಂಗ್ ಅಂದರೆ ಅವರ ಡಿಟಾಕ್ಸಿಫಿಕೇಷನ್, ದೇಹದಲ್ಲಿ ನಿರ್ವಿಷಯುಕ್ತ ಮಾಡುವ ಪಾತ್ವೆಗಳಿರುತ್ತಲ್ಲ, ಕೆಲವರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ಕೆಲವರು ಏನು ಮಾಡ್ಬೋದು, ಸ್ಮೋಕ್ ಮಾಡ್ಬೋದು ಮತ್ತು ಆಲ್ಕೋಹಾಲ್ ತಗೋಬೋದು, ಅದ್ರ ಜೊತೆಗೆ ನ್ಯೂಟ್ರಿಟಿವ್ ಆಗೂ ಅವರು ಒಂದಷ್ಟು ಫುಡ್ಗಳನ್ನ ತಿನ್ಬೋದು. ಏನಾಗುತ್ತೆ ಅಂದರೆ ಅಲ್ಲಿ ಎರಡಕ್ಕೂ ಇಲ್ಲಿ ವಿಷಗಳು ಬಿಡುಗಡೆ ಆಗ್ತಿದೆ, ಅದನ್ನು ನಿರ್ವಿಷಯುಕ್ತ ಮಾಡುವುದನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಡಿಫೆನ್ಸ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಕೆಲವರು ಏನು ಮಾಡ್ತಾರೆ, ಊಟ ತಿಂಡಿನೇ ಮಾಡಲ್ಲ, ಬರೀ ಸ್ಮೋಕ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಏನಾಗುತ್ತೆ ಅಂದರೆ ಅವರಿಗೆ ಬಹಳ ಬೇಗ ತೊಂದರೆಗೆ, ಅದಕ್ಕೆ ನೋಡಿ ಯಾರು ಆಲ್ಕೋಹಾಲ್ ತಗೊಂಡು ಸರಿಯಾಗಿ ಊಟ ಮಾಡಲ್ಲ, ಅವ್ರದ್ದು ಏನೋ ಒಂದು ಅವರ ದಿನಚರಿ ಸರಿಗೆ ಇಟ್ಕೊಳ್ಳಲ್ಲ, ಬೇಗ ಅಂಥವ್ರಿಗೆ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ದು ಬೇರೆ ಬೇರೆ ಡ್ಯಾಮೇಜ್ ಆಗಿ ಅವರು ಮರಣ ಹೊಂದುವಂಥ ಸಾಧ್ಯತೆ ಇದೆ. ಹಾಗಾಗಿ ನಾವು ಅದಕ್ಕೆ ಪೂರಕವಾಗಿ ಏನು ತಗೊಳ್ತೀವಿ ಅನ್ನೋದನ್ನು ಬಹಳ ಮುಖ್ಯ. ಇಲ್ಲಿ ನಾವು ಹೊರಗಡೆ ಸೇವನೆ ಮಾಡುವ ಜಂಕ್ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ ಹಾಕಿರ್ತಾರೆ. ಏಕೆಂತಂದರೆ ತುಂಬ ಅಟ್ರಾಕ್ಟಿವ್ ಆಗಿರಬೇಕಲ್ವಾ. ಈಗ ನೀವು ಹೋಟೆಲ್ಗೆ ಹೋಗ್ತೀರಾ, ನೀವು ಯಾವುದೋ ಒಂದು 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 ಯಾವುದೋ ಮಂಚೂರಿ ಹೇಳ್ತೀರಾ, ಏನು ರೆಡ್ಡಾಗಿ ತುಂಬ ಕಲರ್ಫುಲ್ ಆಗಿರುತ್ತೆ, ಅವ್ರು ಏನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿರಲ್ಲ, ಏಕೆಂದರೆ ಅದು ಕಮರ್ಷಿಯಲ್. ಅದು ಸೈಕಾಲಜಿ ರೆಡ್ ಕಲರ್ ಅಟ್ರಾಕ್ಟ್ ಆಗುತ್ತೆ, ಅದಕ್ಕೆ ಏನು ಮಾಡ್ತಾರೆ, ರೆಡ್ ಕಲರ್ ಹಾಕ್ತಾರೆ. ಆಮೇಲೆ ನೀವು ಪಾಲಕ್ ಪನ್ನೀರ್ ಕೇಳ್ತೀರಾ, ಪಾಲಕ್ ಪನ್ನೀರೇ ಹಾಕಿದರೆ ಇದು ಒಳ್ಳೆ ಪ್ರಮಾಣದಲ್ಲಿ ಅಂತ ಏನು ಗೊತ್ತು, ಗ್ರೀನ್ ಕಲರ್ ಹಾಕಿರ್ಬೋದು. ಹೀಗೆ ಕಲರಿಗೆ ಏಜೆಂಟ್ಗಳು ಬಳಕೆ ಮಾಡ್ತಾರೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆರೋಗ್ಯ ಅಂದ ತಕ್ಷಣ ಅದೇನಾಗುತ್ತೆ ಅಂದರೆ ಈ ಕಲರಿಂಗ್ ಏಜೆಂಟ್ ರಾಸಾಯನಿಕಗಳು ನಮ್ಮ DNA ಹೋಗಿ ಅಲ್ಲಿ ಮ್ಯೂಟೇಷನ್ ಅಂತ, ಅದನ್ನೇ ನಾನು ಹೇಳಿದ್ದು ರೂಪಾಂತರ ಅಂತ, ರೂಪಾಂತರವನ್ನು ಉಂಟು ಮಾಡ್ಬೋದು. ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಈಗ ಮನೇಲಿ ನೀವು ಏನಾದ್ರು ಒಂದು ಆಹಾರ ಪದಾರ್ಥ ಮಾಡಿ ಎಷ್ಟು ದಿನ ಇಡ್ತೀರಾ, 1 ದಿನ 2 ದಿನ, ಆಮೇಲೆ ಅದು ಹಾಳಾಗುತ್ತೆ. ಅದೇ ಬೇಕರಿಲಿ ಇಟ್ಟಿರೋ ಬಿಸ್ಕೆಟ್ಸ್ಗಳಾಗಿರ್ಬೋದು, ತಿಂಡಿಗಳಾಗಿರ್ಬೋದು, ಎಷ್ಟು ದಿನ ಇರುತ್ತೆ? ಕಾರಣ ಏನು ಅಂತಂದರೆ ಪ್ರಿಸರ್ವೇಟಿವ್ಸ್. ಮನೇಲಿ ಮಾಡಿದ ಉಪ್ಪಿನಕಾಯಿನೇ ತುಂಬ ದಿನ ಇರೋದಿಲ್ಲ, ಆದರೆ ಹೊರಗಡೆ ಅಂಗಡಿದು ನಿಮಗೆ ಎಷ್ಟು ದಿನ ಇರುತ್ತೆ? ಕಾರಣ ಪ್ರಿಸರ್ವೇಟಿವ್ಸು, ಕಲರಿಂಗ್ ಏಜೆಂಟು, ಫುಡ್ ಎಡಿಟಿವ್ಸು. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಮನೇಲಿ ಮಾಡಿದ್ದ ಆಹಾರ ಕೆಲವು ಸಲ ನಮಗೆ ರುಚಿ ಅನ್ಸಲ್ಲ, ನಾವೇ ಹೊರಗಡೆ ತಿನ್ನಬೇಕು ಅನಿಸುತ್ತೆ. ಹೊರಗಡೆ ನಮಗೆ ಸಿಕ್ಕುವ ಹೋಟೆಲ್ ಆಗ್ಬೋದು, ಬೇಕ್ರಿಗಳಾಗ್ಬೋದು, ಚಾಟ್ಸ್ಗಳಾಗ್ಬೋದು, ಎಲ್ಲದೂ ಇರುತ್ತಲ್ಲ, ಅದೇನು ಅಂತಂದರೆ ಅಲ್ಲಿ ಒಂದು ಫುಡ್ ಎಡಿಟಿವ್ಸ್ಗಳು ಹಾಕಿರ್ತಾರೆ. ನಿಮಗೆ ಗೊತ್ತಿರ್ಬೋದು ಅಜಿನೋಮೋಟೋ ಅಂತ. ಅಜಿನೋಮೋಟೋ ಫುಡ್ ಎಡಿಟಿವ್ಸ್, ಅದೇನಂದರೆ ರುಚಿ ಕೊಡೋ ಅಂಥದ್ದು. ಇವತ್ತು ನಾನು ತಿಂದರೆ ಪುನಃ ನಾಳೆ ಅಡಿಕ್ಷನ್ ಅಂತಲೂ ಅಂತಾರೆ. ಅಲ್ಲೇ ಚೆನ್ನಾಗಿದೆ, ಅಲ್ಲೇ ಚೆನ್ನಾಗಿರಬೇಕು ಅಂತ. ಏನಕ್ಕೆ ಅಂದರೆ ಮೊದಲು ಅಡಿಕ್ಷನ್ ಅಂದರೆ ಸ್ಮೋಕಿಂಗು, ಆಲ್ಕೋಹಾಲು ಅಥವಾ ಗ್ಯಾಮ್ಲಿಂಗು, ಸ್ವಲ್ಪ ಪ್ರಮಾಣದ ಡ್ರಗ್ಸ್ ಅಡಿಕ್ಷನ್ನು. ಈಗ ಅಡಿಕ್ಷನ್ನು ಅದಲ್ಲ, ಅದಕ್ಕಿಂತ ಜಾಸ್ತಿ ಇರೋದು ಜಂಕ್ ಫುಡ್ ಅಡಿಕ್ಷನ್ನು. ಆಮೇಲೆ ಮೊಬೈಲ್, ಸೋಷಿಯಲ್ ಮೀಡಿಯಾ, ಸ್ಕ್ರಾಲಿಂಗು, ಆಮೇಲೆ ಶಾಪಿಂಗ್ ಅಡಿಕ್ಷನ್ ಇದೆ. ತುಂಬ ಸ್ಟ್ರೆಸ್ ಔಟ್ ಆದಾಗ ಶಾಪ್ ಮಾಡ್ತಾರೆ, ಬೇಕೋ ಬೇಡವೋ, ನನಗೆ ಬೇಕಾ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಏನಂದರೆ ಡೊಪಮೈನ್ ಅಂತ ನಮ್ಮಲ್ಲಿ ಒಂದು ರಿವಾರ್ಡಿಂಗ್ ಹಾರ್ಮೋನ್ ಇರುತ್ತೆ ಮೆದುಳಿನಲ್ಲಿ. ಅದಕ್ಕೆ ತುಂಬ ಸ್ಟ್ರೆಸ್ ಆದಾಗ ಅದು ಈ ಥರದ್ದು ಏನಾದರೂ ನಾವು ಚೆನ್ನಾಗಿ ಈ ಥರದ್ದು ಹೊರಗಡೆ ತಿಂದಾಗ, ಏನೋ ತಗೊಂಡಾಗ ಅದೇನಾಗುತ್ತೆ, ಡೊಪಮೈನ್ ರಿಲೀಸ್ ಆಗುತ್ತೆ, ರಿವಾರ್ಡಿಂಗ್. ಸೊ ತುಂಬ ನಾರ್ಮಲ್ ಭಾಷೆಯಲ್ಲಿ ನಾವು ಅದನ್ನು ಹೇಳೋದಾದರೆ ಡೊಪಮೈನ್ ಅಂದರೆ ಖುಷಿ ಪಡಿಸೋದು, ರಿವಾರ್ಡು. ಈಗ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ, ಖುಷಿ ಆಗುತ್ತೆ. ಖುಷಿಯಾದಾಗ ಆ ಹಾರ್ಮೋನ್ ಬಿಡುಗಡೆ ಆದಾಗ ತುಂಬ ಖುಷಿ ಆಗುತ್ತೆ ನಮಗೆ. ಸೊ ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಫುಡ್ ಎಡಿಟಿವ್ಸು. ಇದರ ಜೊತೆಗೆ ಹೊರಗಡೆ ಸಿಗುವ ಒಂದು ಹೋಟೆಲಲ್ಲಿ ಅಲ್ಲಿ ಆಹಾರ ತಯಾರು ಮಾಡಬೇಕಾದ್ರೆ ಅವರು, ಈಗ ಮನೇಲಾದರೆ ನೀವು ಯಾವುದೇ ತರಕಾರಿ ಆದರೆ ಒಂದು 2 ಸಲನಾರು ಅದನ್ನು ಚೆನ್ನಾಗಿ ತೊಳೆದು ನಾವು ಮಾಡ್ತೀವಿ. ಹೋಟೆಲಲ್ಲಿ ಅವನು ಮಾಡೋಕ್ಕೆ ಸಾಧ್ಯನಾ? ಅಷ್ಟು ಲಾರ್ಜ್ ಸ್ಕೇಲು. ಅವಾಗೇನಾಗುತ್ತೆ, ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಹರ್ಬಿಸೈಡು, ಫಂಗಿಸೈಡು, ಈ ಥರದ ರಾಸಾಯನಿಕಗಳೆಲ್ಲ ನಮ್ಮ ಆಹಾರದಲ್ಲಿ ಸೇರ್ಕೊಂಡಿರುತ್ತೆ. ಇದನ್ನೆಲ್ಲ ನಾವು ಸೇವನೆ ಮಾಡಿದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ವಿಷಯಗಳು ಹೇಳಿದೆ ನಾನು. ಆಮೇಲೆ ಮೈದಾ, ಈಗ ಪರಾಟದು ಒಂದು ಫ್ಯಾನ್ಸಿ, ಅದು ಎಲ್ಲ ತರಾವರಿ 120-150 ಥರ ಪರಾಟ. ಅಲೆಕ್ಸಾನ್ ಅನ್ನುವ ಒಂದು ಕೆಮಿಕಲ್, ರಾಸಾಯನಿಕ ಏನಿದೆ, ನಮ್ಮ ಪ್ಯಾನ್ಕ್ರಿಯಾಸ್ ಅದಲ್ಲಿರುವ ಬೀಟಾ ಸೆಲ್ಸ್ ಅಂತ ಇದೆ, ಅದೇ ಇನ್ಸುಲಿನ್ನ ಬಿಡುಗಡೆ ಮಾಡೋದು, ಅದನ್ನು ಸಂಪೂರ್ಣ ನಾಶ ಮಾಡುತ್ತೆ. ಹಾಗಾಗಿ ಆಹಾರನೂ ಒಂದು ಕಾರಣ, ಇದರ ಜೊತೆಗೆ ಒತ್ತಡ.